ತಗೊಳ್ಳಿ ನಮ್ಮ ಪಕ್ಷಕ್ಕೆ ಬಂದು ಕೆಲಸ ಮಾಡಿ ಇದೆಲ್ಲವನ್ನ ಶುರು ಮಾಡ್ಕೊಂಡಿದ್ದಾರಾಗಲಿ ಅವರು ಅಭಿವೃದ್ಧಿಯ ಹೆಸರಿನಲ್ಲಿ ನಿಮ್ಮ ಹತ್ರ ಮತ ಕೇಳಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ದಳ ಇರಲಿ, ನಾವು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಡೆಸಿರೋದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಯಾರೇ ಒಬ್ಬ ನಮ್ಮ ರೈತ ಕುಟುಂಬದವರು ಬಂದು ನನ್ನ ಮುಂದೆ ಕಷ್ಟ ಹೇಳ್ಕಂದ್ರೆ ನೀವು ಯಾವ ಪಕ್ಷ ಅಂತ ಕೇಳಲಿಲ್ಲ, ನೀನ್ ಯಾವ ಜಾತಿನಪ್ಪ ಅಂತ ಕೇಳಲಿಲ್ಲ, ಅವ್ರ ಕಷ್ಟ ಕೇಳಿ ಕೆಲಸ ಮಾಡಿರ್ತಕ್ಕಂಥವ್ರು. ನಾನು ಜಾತಿ ಹೆಸರಿನಲ್ಲಿ ಇಲ್ಲ ಪಕ್ಷದ ಹೆಸರಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ ಬಿಜೆಪಿಯ ನಾಯಕರುಗಳೇ ಮನವಿ ಮಾಡ್ತಾರೆ. ಭಗವಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಇವತ್ತು ಚನ್ನಪಟ್ಟಣದ ಚುನಾವಣೆಯಲ್ಲಿ ಏನಾದರೂ ಜನತಾದಳವನ್ನ ಎನ್ಡಿಎ ಪಕ್ಷವನ್ನ ಸೋಲಿಸಿದರೆ ಕುಮಾರಸ್ವಾಮಿಯ ಶಕ್ತಿಯನ್ನ ಸಂಪೂರ್ಣವಾಗಿ ಮತ್ತೆ ಹಾಳು ಮಾಡಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೊರಟಿದ್ದಾರೆ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಗ ಕೂಡ ನಾನು, ನಿಮ್ಮ ಕುಟುಂಬದ ಮಗ ನಾನು, ಬೆಳೆಸಿರ್ತಕ್ಕಂಥ ನಿಮ್ಮ ಮಗನಿಗೆ ಹಾಳಾದರೂ ಕೊಡಿ, ವಿಷನಾದರೂ ಕೊಡಿ. ನಾನು ಒಳ್ಳೆಯ ಕೆಲಸವನ್ನ ಮಾಡಿದ್ದೇನೆ, ಬಡವರ ಪರವಾಗಿದ್ದೇನೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ಎನ್ಡಿಎ ಅಭ್ಯರ್ಥಿಯನ್ನು ನಾವು ಚುನಾವಣೆಗೆ ನಿಲ್ಲಿಸಬೇಕು. ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳ ನಾಯಕರ ಜೊತೆ ಚರ್ಚೆ ಮಾಡಿ ಅಭ್ಯರ್ಥಿ ಆಯ್ಕೆಯನ್ನು ಮಾಡೋಣ. ಇಲ್ಲಿ ಪ್ರಶ್ನೆ ದೆಹಲಿಯಲ್ಲಿ ನನ್ನ ವಿರುದ್ಧ ಇಲ್ಲ, ಅವರೆಲ್ಲರೂ ಹೇಳೋದು ಒಂದೇ ಮಾತು, ಆ ಕ್ಷೇತ್ರ ನಿಮ್ಮ ಕ್ಷೇತ್ರ, ಅಂತಿಮ ನಿರ್ಣಯ ನಿಮ್ಮದೇ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದ್ರೆ ನಾನೇನು ಹೇಳ್ತೇನೆ, ಈ ಒಂದು ಚನ್ನಪಟ್ಟಣದಲ್ಲಿ ಅಂತಿಮವಾದ ನಿರ್ಣಯವನ್ನ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಪ್ರಥಮವಾಗಿ ನನ್ನ ಜನತಾದಳದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು, ಎರಡು ಪಕ್ಷಗಳ ಕಾರ್ಯಕರ್ತರು ಕೂತು ಚರ್ಚೆ ಮಾಡಿ ಒಂದು ಸರಿಯಾದ ತೀರ್ಮಾನಕ್ಕೆ ಬಂದ್ರೆ ಕಾಂಗ್ರೆಸ್ ದೊಡ್ಡ ದೊಡ್ಡ ಟ್ರಕ್ಕರ್ಗಳೆಲ್ಲ ದುಡ್ಡು ತಂದು ಯಾವ ಕಾರಣಕ್ಕೂ ಅವ್ರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ಹೇಳ್ತಾವ್ರಲ್ಲ, ವಿನಯ ಗೋರ್ಗಳು ಹಾಕೊಂಡು ಪತ್ರಿಕೆಯಲ್ಲಿ ನೋಡಿದ್ರೆ 60 ಕೋಟಿ, ಯಾವ ಲೆಕ್ಕ ಅದು? ಆ 60 ಕೋಟಿ ಕುಮಾರಸ್ವಾಮಿ ಕಾಂಟ್ರಿಬ್ಯೂಷನ್ ಏನು ಸ್ವಲ್ಪ ತೆಗೆದು ನೋಡಿ ನಮ್ಮ ಮಾಧ್ಯಮದ ಸ್ನೇಹಿತರು ನನ್ನಿಂದ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ ಅಂತ ಇಲ್ಲ, ಅದು ಮುಗಿಸ್ತೀವಲ್ಲ ಸತ್ಯಗಾಲದ್ದು. ಅದರಿಂದ ನಾನು ಇನ್ನೂ ಎರಡು ಕಡೆ ಏನು ಹೋಗ್ಬೇಕು, ನನ್ನ ಇಗ್ಲೂರು ನನ್ನ ತಂದೆ ತಾಯಂದ್ರಿಗೆ ಯಾವುದೇ ಕಾರಣಕ್ಕೂ ಇದು ನಿಮ್ಮ ಪಕ್ಷ, ನಿಮ್ಮ ಮನೆ ಮಕ್ಕಳು, ನಾನೇ ಇಚ್ಚೋಣ. ಯಾಕೆಂದ್ರೆ ಇಲ್ಲಿವರೆಗೆ ನನ್ನನ್ನು ಅಭ್ಯರ್ಥಿ ಮಾಡಿ ಚುನಾವಣೆ ನಡೆಸಿದವರು ನೀವು ಶ್ರಮ ಹಾಕಿದಿರಿ. ಆದ್ರೆ ಇದು ಒಂದು ಚುನಾವಣೆ, ನಿಮ್ಮ ಶ್ರಮಕ್ಕೆ ಗೌರವ ದೊರಕಬೇಕು, ನಿಮ್ಮ ನಿಷ್ಠೆಗೆ ಇವತ್ತು ಗೌರವ ದೊರಕಬೇಕು ನನಗೆ. ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನ ಖುದ್ದು ನಾನೇ ನಿಂತು ನಡೆಸ್ಕೊಡ್ತೀನಿ ನಿಮಗೆ. ಆದರೆ ಅಭ್ಯರ್ಥಿಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರದು. ನಾನು ಮಾಡ್ಸೋಣ ಇರೋಣ, ರಾಮನಗರ ಚನ್ನಪಟ್ಟಣ ಮಧ್ಯದಲ್ಲಿ ಒಳ್ಳೆ ಒಳ್ಳೆ ಫ್ಯಾಕ್ಟ್ರಿ ತರೋಣಂತೆ, ತರೋಣ, ಅವೆಲ್ಲ ಮಾಡೋಣ, ಕೆಲಸ ಮಾಡೋಣ. ಏನಂತ ಸಾಗೂರು ತಾಲೂಕು ಮಾಡೋದಿಲ್ಲ, ಅದೆಲ್ಲ ಕುಮಾರನ್ ಬಂದೇ ಮಾಡ್ಬೇಕು, ಬನ್ನಿ ಅವೆಲ್ಲ ಮುಂದೆ ಅಲ್ಲ ಈಗ